ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಅಶೋಕ ಫೋರ್ತ್ ಫಿಲ್ಲರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯಲ್ಲಿ ಬರುವ ಒಟ್ಟು ಅಧ್ಯಾಯಗಳು, ಆ ಅಧ್ಯಾಯಗಳಲ್ಲಿರುವ ಶ್ಲೋಕಗಳು, ಆ ಶ್ಲೋಕಗಳನ್ನು ಯಾರು ಹೇಳಿದರು ಎನ್ನುವುದರ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಿದ್ದೇನೆ. ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಕೆಳಗಡೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನಮ್ಮ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ತೇವೆ. ಭಗವದ್ಗೀತೆಯಲ್ಲಿರುವ ಒಟ್ಟು 18 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ. ಈ ಅಧ್ಯಾಯದಲ್ಲಿ ಬರುವ ಒಟ್ಟು ಶ್ಲೋಕಗಳ ಸಂಖ್ಯೆ 47. ಎರಡನೇ ಅಧ್ಯಾಯ ಸಾಂಖ್ಯ ಯೋಗ. ಈ ಅಧ್ಯಾಯದಲ್ಲಿ ಇರುವ ಒಟ್ಟು ಶ್ಲೋಕಗಳ ಸಂಖ್ಯೆ 72. ಭಗವದ್ಗೀತೆಯ ಮೂರನೆಯ ಅಧ್ಯಾಯ ಕರ್ಮಯೋಗ. ಈ ಅಧ್ಯಾಯದಲ್ಲಿ ಬರುವ ಒಟ್ಟು ಶ್ಲೋಕಗಳ ಸಂಖ್ಯೆ 43. ನಾಲ್ಕನೆಯ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ. ಈ ಅಧ್ಯಾಯದಲ್ಲಿ ಇರುವ ಒಟ್ಟು ಶ್ಲೋಕಗಳ ಸಂಖ್ಯೆ 42. ಐದನೆಯ ಅಧ್ಯಾಯ ಕರ್ಮ ಸನ್ಯಾಸ ಯೋಗ. ಈ ಅಧ್ಯಾಯದಲ್ಲಿ ಇರುವ ಒಟ್ಟು ಶ್ಲೋಕಗಳ ಸಂಖ್ಯೆ 29. ಆರನೇ ಅಧ್ಯಾಯ ಧ್ಯಾನ ಯೋಗ. ಈ ಅಧ್ಯಾಯದಲ್ಲಿ ಇರುವ ಒಟ್ಟು ಶ್ಲೋಕಗಳ ಸಂಖ್ಯೆ 47. ಭಗವದ್ಗೀತೆಯ 7ನೆಯ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಈ ಅಧ್ಯಾಯದಲ್ಲಿರುವ ಒಟ್ಟು ಶ್ಲೋಕಗಳ ಸಂಖ್ಯೆ 30. 8ನೆಯ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗ. ಈ ಅಧ್ಯಾಯದಲ್ಲಿ ಬರುವ ಒಟ್ಟು ಶ್ಲೋಕಗಳ ಸಂಖ್ಯೆ 28. 9ನೆಯ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ. ಈ ಅಧ್ಯಾಯದಲ್ಲಿ ಬರುವ ಒಟ್ಟು ಶ್ಲೋಕಗಳ ಸಂಖ್ಯೆ 34. ಭಗವದ್ಗೀತೆಯ 10ನೆಯ ಅಧ್ಯಾಯ ವಿಭೂತಿ ಯೋಗ. ಈ ಅಧ್ಯಾಯದಲ್ಲಿ ಇರುವ ಒಟ್ಟು ಶ್ಲೋಕಗಳ ಸಂಖ್ಯೆ 42. 11ನೆಯ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗ. ಈ ಅಧ್ಯಾಯದಲ್ಲಿ ಇರುವ ಒಟ್ಟು ಶ್ಲೋಕಗಳ ಸಂಖ್ಯೆ 55. 12ನೆಯ ಅಧ್ಯಾಯ ಭಕ್ತಿ ಯೋಗ. ಈ ಅಧ್ಯಾಯದಲ್ಲಿ ಇರುವ ಒಟ್ಟು ಶ್ಲೋಕಗಳ ಸಂಖ್ಯೆ 20. 13ನೆಯ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ. ಈ ಅಧ್ಯಾಯದಲ್ಲಿ ಇರುವ ಒಟ್ಟು ಶ್ಲೋಕಗಳ ಸಂಖ್ಯೆ 35. ಭಗವದ್ಗೀತೆಯ 14ನೆಯ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ. ಈ ಅಧ್ಯಾಯದಲ್ಲಿ ಇರುವ ಒಟ್ಟು ಶ್ಲೋಕಗಳ ಸಂಖ್ಯೆ 27. 15ನೆಯ ಅಧ್ಯಾಯ ಪುರುಷೋತ್ತಮ ಯೋಗ. ಈ ಅಧ್ಯಾಯದಲ್ಲಿ ಇರುವ ಒಟ್ಟು ಶ್ಲೋಕಗಳ ಸಂಖ್ಯೆ 20. 16ನೆಯ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗ. ಈ ಅಧ್ಯಾಯದಲ್ಲಿ ಬರುವ ಒಟ್ಟು ಶ್ಲೋಕಗಳ ಸಂಖ್ಯೆ 24. 17ನೆಯ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ. ಈ ಅಧ್ಯಾಯದಲ್ಲಿ ಬರುವ ಒಟ್ಟು ಶ್ಲೋಕಗಳ ಸಂಖ್ಯೆ 28. ಭಗವದ್ಗೀತೆಯ 18ನೆಯ ಹಾಗೂ ಕೊನೆಯ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಈ ಅಧ್ಯಾಯದಲ್ಲಿ ಬರುವ ಒಟ್ಟು ಶ್ಲೋಕಗಳ ಸಂಖ್ಯೆ 78. ಭಗವದ್ಗೀತೆಯಲ್ಲಿನ ಎಲ್ಲ 18 ಅಧ್ಯಾಯಗಳಲ್ಲಿರುವ ಒಟ್ಟು ಶ್ಲೋಕಗಳ ಸಂಖ್ಯೆ 700. ಯಾರು ಎಷ್ಟು ಶ್ಲೋಕಗಳನ್ನು ಹೇಳಿದರು ಎನ್ನುವುದನ್ನು ನೋಡುವುದಾದರೆ ಶ್ರೀಕೃಷ್ಣ ಪರಮಾತ್ಮ 574 ಶ್ಲೋಕಗಳು, ಅರ್ಜುನ 85 ಶ್ಲೋಕಗಳು, ಸಂಜಯ 40 ಶ್ಲೋಕಗಳು ಹಾಗೂ ಧೃತರಾಷ್ಟ್ರ 1 ಶ್ಲೋಕ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋವನ್ನು ಬೇರೆಯವರಿಗೂ ಶೇರ್ ಮಾಡಿ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕನ್ನಡದಲ್ಲಿ ಮಾಹಿತಿ ವಿಡಿಯೋಗಳಿಗಾಗಿ ಯಾವಾಗಲೂ ಅಶೋಕ ಫೋರ್ತ್ ಫಿಲ್ಲರ್ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇರಿ. ಧನ್ಯವಾದಗಳು.